ಬಿಜೆಪಿಯಿಂದ ಪೇಪರ್ ಜಾಹೀರಾತು ಹಿನ್ನೆಲೆ ರಾಜ್ಯ ಬಿಜೆಪಿ ವಿರುದ್ಧ ಡಿಜಿಗೆ ಕಾಂಗ್ರೆಸ್ ದೂರು ಸಲ್ಲಿಕೆ ಮಾಡಿದೆ. ಮಹಾತ್ಮ ಗಾಂಧೀಜಿಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಮಹಾತ್ಮ ಗಾಂಧೀಜಿಯನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ. ಜಾಹೀರಾತಿನಲ್ಲಿ ಗಾಂಧೀಜಿಯನ್ನ ಹಿಂಸಾತ್ಮಕ ರೂಪದಲ್ಲಿ ತೋರಿಸಿದ್ದಾರೆ. ಇದು ರಾಷ್ಟ್ರಪಿತನಿಗೆ ಮಾಡಿದಂತ ಅವಮಾನ ಅಂತ ಹೇಳಿ ಕಾಂಗ್ರೆಸ್ ಆರೋಪ ಮಾಡಿದೆ. ಪೊಲೀಸ್ ಮಹಾನಿರ್ದೇಶಕರಿಗೆ ಕಾಂಗ್ರೆಸ್ ದೂರನ್ನ ಸಲ್ಲಿಕೆ ಮಾಡಿದೆ. ಜಾಹೀರಾತು ವಿಚಾರದಲ್ಲಿ ನಡೀತಾ ಇರುವಂತಹ ಜಟಾಪಟಿ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ ಕೂಡ ಇದೇ ರೀತಿಯ ಜಾಹೀರಾತನ್ನು ಪ್ರಕಟಿಸಿತ್ತು. ಗಾಂಧೀಜಿ ಬಿಜೆಪಿ ನಾಯಕರಿಗೆ ಕೆಲವಷ್ಟು ಪ್ರಶ್ನೆಗಳನ್ನು ಕೇಳಿರುವ ರೀತಿಯಲ್ಲಿ, ಬಿಜೆಪಿಯವರು ಅದಕ್ಕೆ ಉತ್ತರ ನೀಡದ ರೀತಿಯಲ್ಲಿ ಅದನ್ನು ಜಾಹೀರಾತು ರೂಪದಲ್ಲಿ ಪ್ರಕಟಿಸಲಾಗಿತ್ತು, ಅಣಕದ ರೂಪದಲ್ಲಿ. ಅಣಕ ಹೇಗಿರಬೇಕು ಅಂತ ಹೇಳಿದ್ರೆ, ಯಾರ ಮನಸ್ಸಿಗೂ, ಯಾರ ತತ್ವಕ್ಕೂ, ಯಾರ ಸಿದ್ಧಾಂತಕ್ಕೂ ನೋವಾಗಬಾರದು. ವಿಷಯವನ್ನ ಅಣಕಿಸಬಹುದು, ವ್ಯಂಗ್ಯಾತ್ಮಕವಾಗಿ ಅದನ್ನು ತೋರಿಸಬಹುದು. ಹಾಗಂತ ಅದರ ಮೂಲ ಭಾವನೆಗೆ ಧಕ್ಕೆ ತರುವ ರೀತಿಯಲ್ಲಿ ಇರಬಾರದು. ಆದರೆ ಇಲ್ಲಿ ಮಹಾತ್ಮ ಗಾಂಧೀಜಿಯನ್ನೇ ಹಿಂಸಾತ್ಮಕ ರೂಪದಲ್ಲಿ, ಅದು ಹೇಳಿ ಕೇಳಿ ಮಹಾತ್ಮ ಗಾಂಧೀಜಿ ಅಹಿಂಸೆಯ ತತ್ವವನ್ನ ತಮ್ಮ ಅಣುಕಣದಲ್ಲೂ ಕೂಡ ಅಳವಡಿಸಿಕೊಂಡಂಥವರು, ತಮ್ಮ ಇಡೀ ಜೀವನ ಅಹಿಂಸಾ ಪದ್ಧತಿಯನ್ನ ರೂಢಿಸಿಕೊಂಡಂಥವರು. ಅಹಿಂಸೆಯನ್ನು ಕೇವಲ ಬೋಧನೆ ಮಾಡಿಲ್ಲ, ಅವರು ಅಕ್ಷರಶಃ ಜೀವಿಸಿದ್ದಾರೆ. ಅಂತಹ ಗಾಂಧಿ ತತ್ವದ ವಿಚಾರದಲ್ಲಿ ಗಾಂಧಿಗೊಂದು ಕೋಲ್ ಕೊಟ್ಟು ಮುಂದೆ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಮೂವರನ್ನು ನಿಲ್ಲಿಸಿ ಗಾಂಧೀಜಿಯವರು ಆ ಕೋಲನ್ನು ತೆಗೆದುಕೊಂಡು ಆ ಮೂವರಿಗೆ ಒಡೆಯುವ ರೀತಿಯಲ್ಲಿ ತೋರಿಸಿದೆಯಲ್ಲ, ಇದು ಅಹಿಂಸೆ ಅಲ್ವೇ? ಗಾಂಧೀಜಿ ಇದನ್ನೇ ಹೇಳ್ಕೊಟ್ಟಿದ್ರ? ಬಿಜೆಪಿಯವರಿಗೆ ಈ ಜಾಹೀರಾತನ್ನು ಪ್ರಕಟಿಸುವಾಗ ಕೊಂಚವೂ ಕೂಡ ಅದು ಅರಿವಿಗೆ ಬರಲಿಲ್ವಾ? ಈಗ ಎಲ್ಲೋ ಒಂದು ಕಡೆ ಬಿಜೆಪಿ ಸಂಕಷ್ಟಕ್ಕೆ ಸಿಲುಕಿಕೊಂಡಂಗೆ ಕಾಣಿಸ್ತಾ ಇದೆ. ಜಾಹೀರಾತನ್ನು ಕೊಟ್ಟಿದ್ದಾರೆ. ಅದರಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿರವರು ಕೋಲನ್ನು ಹಿಡಿದು ನಮ್ಮ ಎಐಸಿಸಿ ಮುಖಂಡರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಹಾಗೂ ರಾಹುಲ್ ಗಾಂಧಿರವರಿಗೆ ಹೊಡೆಯುವ ರೀತಿಯಲ್ಲಿ ಒಂದು ಜಾಹೀರಾತನ್ನು ನೀಡಿದ್ದಾರೆ. ಇದು ಮಹಾತ್ಮ ಗಾಂಧಿರವರಿಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನ, ದೇಶದ ಶಾಂತಿ ದೂತರಿಗೆ ಮಾಡ್ತಾ ಇರ್ತಕ್ಕಂಥ ಅಪಮಾನ. ಇವತ್ತು ಬಿಜೆಪಿಯ ಪ್ರಶ್ನೆಗಳು ರಾಷ್ಟ್ರಪಿತ ಮಹಾತ್ಮ ಗಾಂಧಿರವರು ಹೆಸರಿನಲ್ಲಿರ್ತಕ್ಕಂಥ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಎಲ್ಲದಕ್ಕೂ ಕೂಡ ಒಂದು ಚೌಕಟ್ಟಿದೆ. ಅಣಕ ಮಾಡೋದಕ್ಕೂ ಚೌಕಟ್ಟಿದೆ, ಟೀಕೆ ಮಾಡೋದಕ್ಕೂ ಚೌಕಟ್ಟಿದೆ, ಜಾಹೀರಾತು ಕೊಡೋದಕ್ಕೂ ಚೌಕಟ್ಟಿದೆ, ಜೊತೆಗೆ ವ್ಯಂಗ್ಯಾತ್ಮಕವಾಗಿ ಅದನ್ನು ಚಿತ್ರಣವನ್ನು ಮಾಡಲಿಕ್ಕೂ ಕೂಡ ಚೌಕಟ್ಟಿದೆ. ಬಟ್ ಇಲ್ಲಿ ಗಾಂಧಿ ತತ್ವ, ಅದು ಗಾಂಧೀಜಿ ಕೋಲ್ ಕೊಡೋದು, ಗಾಂಧೀಜಿ ಕೋಲ್ ಹಿಡಿತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಅವ್ರ ಊರ್ಗೋಲಾಗಲಿ ಅಂತ ಹೇಳಿ. ಇದು ಒಡೆಯುವ, ಹಲ್ಲೆ ಮಾಡುವಂಥ ದೊಣ್ಣೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಬಿಜೆಪಿ ಏನು ಹೇಳುತ್ತೆ? ಒಟ್ಟಾರೆ ಕಾಪಿ ಮಾಡಲಿಕ್ಕೆ ಹೋಗಿ, ಕಾಂಗ್ರೆಸ್ನ ಜಾಹೀರಾತನ್ನು ಕಾಪಿ ಮಾಡಲಿಕ್ಕೆ ಹೋಗಿ ತಾನೇ ಎಲ್ಲೊಂದು ಕಡೆ ಎಡವಟ್ಟು ಮಾಡಿಕೊಂಡಂಗೆ ಆಗಿಲ್ವಾ ಬಿಜೆಪಿಗೆ? ಖಂಡಿತ ದಶರಥ್, ಆ ರಾಜ್ಯದಲ್ಲಿ ಈಗ ಹಿಂದೆ ಪೋಸ್ಟರ್ ವಾರ್ ನಡೀತಾ ಇತ್ತು, ಆದರೆ ಈಗ ಜಾಹೀರಾತು ವಾರ್ ಶುರುವಾಗಿದೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಪಕ್ಷಗಳ ನಾಯಕರ ನಡುವೆ. ಮೊನ್ನೆಯಷ್ಟೇ ಸದನ ನಡೆಯುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಜಾಹೀರಾತುಗಳನ್ನ ಪೇಪರ್ಗಳಲ್ಲಿ ಕೊಡ್ತಾ ಇತ್ತು. ಅಲ್ಲಿ ಮಹಾತ್ಮ ಗಾಂಧಿಯವರನ್ನ ಮುಂದಿಟ್ಕೊಂಡು, ಅವರ ಭಾವಚಿತ್ರವನ್ನ ಇಟ್ಕೊಂಡು ಮನರೇಗಾ ಯೋಜನೆ ಮತ್ತೆ ಜಿ ಯೋಜನೆಯ ಸಾಧಕ ಬಾಧಕಗಳು ಮತ್ತೆ ಅದರಲ್ಲಿರುವಂತಹ ಲೋಪದೋಷಗಳ ಬಗ್ಗೆ ಅವರು ಜಾಹೀರಾತನ್ನ ಕೊಡ್ತಿದ್ರು. ಈ ಮೂಲಕ ಜನಸಾಮಾನ್ಯರನ್ನ ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲೆಕ್ಕಾಚಾರವನ್ನ ಹಾಕಿದ್ರು. ಸದನ ಮುಗಿದ ನಂತರ ಈಗ ಬಿಜೆಪಿ ಅದಕ್ಕೆ ತಿರುಗೇಟನ್ನ ಕೊಡುವಂತಹ ನಿಟ್ಟಿನಲ್ಲಿ ಈ ಜಾಹೀರಾತನ್ನ ಪೇಪರ್ಗಳಿಗೆ ಕೊಟ್ಟಿದೆ. ಆ ಜಾಹೀರಾತಿನಲ್ಲಿ ಮಹಾತ್ಮ ಗಾಂಧಿಯವರ ಭಾವಚಿತ್ರವನ್ನ ಬಳಸ್ಕೊಂಡಿದೆ. ಜಿ ಕಾಯ್ದೆಯಲ್ಲಿರುವಂತಹ ಅನುಕೂಲಗಳ ಬಗ್ಗೆ ಅಲ್ಲಿ ಮನವರಿಕೆಯನ್ನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದೆ. ಇದಕ್ಕೆ ಯಾವುದೇ ಬೇಸರ ಆಗ್ತಾ ಇರಲಿಲ್ವೇನೋ, ವಿವಾದ ಕೂಡ ಆಗ್ತಾ ಇರಲಿಲ್ವೇನೋ. ಆದ್ರೆ ಮಹಾತ್ಮ ಗಾಂಧಿಯವರ ಕೈಗೆ ಕೋಲನ್ನ ಕೊಟ್ಟಿರುವಂತದ್ದು ಇಲ್ಲಿ ಈಗ ವಿವಾದಕ್ಕೆ ಒಳಗಾಗ್ತಾ ಇದೆ. ಯಾಕೆಂದ್ರೆ ಹಿಂದೆ ಮಹಾತ್ಮ ಗಾಂಧಿಯವರು ವಯಸ್ಸಾದಂತ ಕಾರಣ ಅವರು ಓಡಾಡೋದಕ್ಕೆ ಊರ್ಗೋಲನ್ನು ಬಳಸ್ತಾ ಇದ್ರು.
ಸೊ ಅದು ಅಹಿಂಸೆಯನ್ನು ಅವರು ಪ್ರತಿಪಾದನೆ ಮಾಡ್ತಾ ಇದ್ರು. ಎಲ್ಲೂ ಕೂಡ ಹಿಂಸೆಯನ್ನು ಮಾಡಬಾರ್ದು, ಅಹಿಂಸೆಯ ಮೂಲಕವೇ ನಾವು ಸ್ವಾತಂತ್ರ್ಯವನ್ನು ಪಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದವರು, ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂಥವ್ರು. ಸೊ ಅವರ ಕೈಲಿ ಅದು ಊರ್ಗೋಲಾಗಿದ್ರೆ ಅದು ಏನು ಸಮಸ್ಯೆ ಇರ್ತಾ ಇರಲಿಲ್ಲ, ಕೋಲ್ ಕೆಳಗಡೆ ಇದ್ದಿದ್ರೆ. ಅದನ್ನು ಎತ್ತಿ ಹೊಡೆಯುವ ರೀತಿಯಲ್ಲಿ ಸಿದ್ದಣ್ಣ, ಮಲ್ಲಣ್ಣ, ರಾಗಣ್ಣ ಅಂತೇಳಿ ಆ ಕೋಲನ್ನು ಎತ್ತಿ ಅವ್ರಿಗೆ ಹೊಡೆಯುವ ರೀತಿಯಲ್ಲಿ ಆ ಭಾವಚಿತ್ರವನ್ನು ಏನು ಪೇಪರ್ಗಳಲ್ಲಿ ಯಾಡ್ ಕೊಟ್ಟಿದ್ದಾರೆ, ಇದು ಕಾಂಗ್ರೆಸ್ ನಾಯಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಈಗಾಗಲೇ ಪ್ರಿಯಾಂಕ ಖರ್ಗೆ, ಹರಿಪ್ರಸಾದ್ ಅವರು ಕೂಡ BJP ನಾಯಕರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಈಗಾಗಲೇ ಹೊರಹಾಕಿದ್ದಾರೆ. ಇದರ ನಡುವೆ ಕಾಂಗ್ರೆಸ್ನ ಕೆಲವು ನಾಯಕರು ಒಂದು ನಿಯೋಗ ಪೊಲೀಸ್ ಮಹಾನಿರ್ದೇಶಕರಿಗೂ ಕೂಡ ಈಗ ದೂರನ್ನು ಸಲ್ಲಿಕೆ ಮಾಡಿದೆ. ಮನೋಹರ್ ಅವರ ಟೀಮು ಮಹಾತ್ಮ ಗಾಂಧಿಯವರು ಅಹಿಂಸೆಯನ್ನು ಪ್ರತಿಪಾದನೆ ಮಾಡುವಂಥವರು, ಅವರ ಕೈಯಲ್ಲಿ ಕೋಲನ್ನು ಹಿಡಿಯುವ ಮೂಲಕ ಅಂದರೆ ಅವರಿಗೆ ಹೊಡೆಯುವ ಮೂಲಕ ಹಿಂಸೆಗೆ ಪ್ರಚೋದನೆಯನ್ನು ಕೊಟ್ಟಿದ್ದಾರೆ. ಗಾಂಧಿ ತತ್ವಗಳಿಗೆ ವಿರುದ್ಧವಾಗಿ BJP ನಾಯಕರು ನಡ್ಕೊಂಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತೇಳಿ DG ಅವರಿಗೆ ದೂರನ್ನು ಸಲ್ಲಿಕೆ ಮಾಡಿದೆ. ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.